ಚಾಲೆಂಜ್ ಕೊಟ್ಟಿದ್ದೆ ನೀನು ಗುರು, ಚಾಲೆಂಜ್ ಕೊಟ್ಟಿದ್ದೆ. ಎಸ್ ನಮಸ್ಕಾರ ರೀ ದೋಸ್ತರ. ನಾವಿವತ್ತು ಎಲ್ಲಿಗೆ ಬಂದೀವಿ ಅಂತಂದ್ರೆ ರಾತ್ರಿ 12 ಗಂಟೆಗೆ ಒಂದು ಸ್ಮಶಾನಕ್ಕೆ ಬಂದೀವಿ. ಇಷ್ಟು ದಿನ ಇವರು ಬೇರೆದವ್ರಿಗೆ ಚಾಲೆಂಜ್ ಕೊಡ್ತಿದ್ರು, ನಾ ಇವತ್ತು ಇವ್ರಿಗೆ ಚಾಲೆಂಜ್ ಕೊಡಕತ್ತೀನಿ. ಆ ಚಾಲೆಂಜ್ ಏನಂತಂದ್ರೆ ಮಧ್ಯರಾತ್ರಿ 12 ಗಂಟೆಗೆ ಬಂದು ಸ್ಮಶಾನದಾಗ ಊಟ ಮಾಡಬೇಕು ಅನ್ನೋದು. ಇಬ್ಬರ ಬಂದೀವಿ, ಏನಾಗುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ. ಚಾಲೆಂಜ್ ಬಂದೀವಿ. ದಯಮಾಡಿ ಇಲ್ಲಿರುವಂಥ ಎಲ್ಲ ಅಂದ್ರೆ ಅಕ್ಕಂಗಿಂದ್ರ ಅಣ್ಣ ಅಲ್ಲೋಗಿ ಹೇಳೋಣ. ಆಮೇಲೆ ಇನ್ ಕೇಸ್ ಏನಾದರೂ ಇತ್ತು ಅಂದರೆ ನಮಗೆ ಈ ಮೀಟ್ರಲ್ಲಿ ಗೊತ್ತಾಗುತ್ತೆ. ಮಾತಾಡ್ಕೊಂತಾನೆ ಹೋಗ್ಬಿಡೋದಾ? ರೆಡಿ. ಯಾರಾದರೂ ಇದ್ದರೆ ಇದ್ರಲ್ಲಿ ಗೊತ್ತಾಗುತ್ತೆ, ಆವಾಗ ಬೇಕಾದ್ರೆ. ಎಸ್ ನಮಸ್ಕಾರ ರೀ ದೋಸ್ತರ. ನಾವಿವತ್ತ ಒಂದು ಭಯಾನಕವಾದಂಥ, ನೀವೇನು ಹೇಳ್ಕೊಂಡ್ಬಿಡ್ತೀರಾ? ಭಯಾನಕವಾದಂಥ ಒಂದು ಚಾಲೆಂಜಿಗೆ ಬಂದೀವಿ. ಯೂಶ್ವಲ್ ಆಗಿ ನನ್ನ ಲೈಫಲ್ಲಿ ನಾನು ಯಾವತ್ತೂ ಈ ಟೈಮಲ್ಲಿ ಹೆಚ್ಚು ಕಡಿಮೆ 12 ಗಂಟೆ ಆಗ್ತಾಯಿದೆ, 12 AM. ಈ ಟೈಮಲ್ಲಿ ನಾನು ಎಲ್ಲೂ ಸ್ಮಶಾನ ಅದು ಇದು ಅಂತ ಯಾವತ್ತೂ ಓದೋನಲ್ಲ, ಒಂದೋನಲ್ಲ, ಎಂಥದ್ದು ಇಲ್ಲ. ಈ ಥರದೊಂದು ಚಾನಲ್ ಮಾಡಬೇಕಂತ ಇತ್ತು ಚಾಲೆಂಜು. ಬಟ್ ಅದಕ್ಕೊಂದು ಟೈಮ್ ಅಂತ ಬರಬೇಕಲ್ಲ. ದಿಸ್ ಇಸ್ ದ ಟೈಮ್. ಸೊ ನನಗೆ ನಾನು ಉಮೇಶ್ ಕಿನ್ನಾಳು, ಉಮೇಶ್ ಇವ್ರಿಗೆ ನನಗೆ ಒಂದು ಚಾಲೆಂಜ್ ಕೊಟ್ಟಿದ್ದಾರೆ. ಏನಂತಂದರೆ ಸೆಂಟರ್ ಆಫ್ ದಿ ಸಿಮೆಟ್ರಿ ಕೂತ್ಕೊಂಡು ನಾನು ಊಟ ಮಾಡಬೇಕಂತೆ. ಸ್ಮಶಾನದ ಮಧ್ಯದಲ್ಲಿ ಇವರು ಕೂತ್ಕೊಂಡು ಊಟ ಮಾಡ್ಬೇಕನ್ನೋ ಚಾಲೆಂಜ್ ಕೊಟ್ಟೀನಿ ಇವ್ರಿಗೆ. ಗೊತ್ತಿಲ್ಲ, ಏನೋ ಧೈರ್ಯ ಮಾಡಿ ಬಂದೀವಿ ಒಳಗೆ. ಹೆದರಿಕೆ ಆಗತ್ತೈತಿ, ಗೊತ್ತಿಲ್ಲ. ನಿಮಗೆ ಇಲ್ಲಿ ಹೆಂಗಿದೆ ಸ್ಮಶಾನ ಏನು ಎತ್ತ ಅಂತ ಒಂದು ಸರಿ ತೋರಿಸ್ಬಿಡ್ತೀನಿ, ನೋಡ್ಕೊಂಬಿಡಿ. ಓಕೆನಾ? ಅಲ್ಲಿ ಹಂಗೆ ಲೆಫ್ಟಿಗೆ ಬನ್ನಿ, ಹಂಗೆ ಲೆಫ್ಟಿಗೆ ಬನ್ನಿ. ನೋಡಿ ಎಷ್ಟೊಂದಿದೆ ಇಲ್ಲಿ. ಇನ್ನೂ ಒಳಗಡೆ ಇದೆ, ಬಟ್ ನಾವು ಸೆಂಟ್ರಲ್ಲಿ ನಿಂತ್ಕೊಂಡಿದ್ದೀವಿ. ಈ ಸುತ್ತಲೂ ಇದೆ, ನಾವಿಲ್ಲಿ ಕೆಳಗಡೆ ತೋರಿಸಿ. ಹಂಗೆ ಸೆಂಟ್ರಲ್ಲಿ ನಿಂತ್ಕೊಂಡಿದ್ದೀವಿ. ಇದು ಯಾವುದೋ ಫ್ರೆಶ್ ನಿನ್ನೆ ಮೊನ್ನೆ ಮುಗಿಸಿರೋದು ಇದು, ಐ ಥಿಂಕ್ ಕಾರ್ಯ ಮುಗಿಸಿರೋದು. ಸೊ ಇದು ತುಂಬ ಹಳೇದು ಅನ್ಕೋತೀನಿ, ಇದು ಈ ಕಡೆ ಇರೋದು. ಬಟ್ ನಮಗೇನಾದರೂ ಇಲ್ಲಿ ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ ಇಲ್ಲಿ ಈ ಲೈಟು ಈಗ ಆನ್ ಮಾಡಿ ಆಫ್ ಮಾಡಿ ತೋರಿಸ್ತೀನಿ ನೋಡಿ. ಹಿಂಗೆ ರೆಡ್ವರೆಗೂ ಬರುತ್ತೆ ಲೈಟು. ಅಂದರೆ ದೇವಪ್ಪ ಬಂದು ಅಂದ್ರೆ ಬಂದರೆ ಈ ಲೈಟ್ ಬಂದು ರೆಡ್ ಆಗುತ್ತೆ. ಓಕೆನಾ? ತೊಗೊಂಬಂದು ಭಾಳ ಚಲೋ ಮಾಡಿ. ಇಲ್ಲ ಅಂದರೆ ಹೆಂಗೆ ಗೊತ್ತಾಗಬೇಕು ನಮಗೆ? ಓಕೆ. ಸೊ ಇಲ್ಲಿರೋ ಎಲ್ಲರಿಗೂ ಒಂದು ರಿಕ್ವೆಸ್ಟು, ನಾವು ನಿಮ್ಗೆ ಯಾರಿಗೂ ತೊಂದರೆ ಕೊಡೋಕ್ಕೆ ಬಂದಿಲ್ಲ. ಆ್ಯಕ್ಚುಲಿ ನಮಗೆ ಇವರು ಒಂದು ಚಾಲೆಂಜ್ ಕೊಟ್ಟಿದ್ದಾರೆ ಊಟ ಮಾಡೋಕ್ಕೆ, ಅದಕ್ಕೆ ಬಂದಿರೋದು. ಮುಗಿಸ್ಕೊಂಡು ಹೋಗ್ಬಿಡ್ತೀವಿ. ನಿಮ್ಗೆ ಏನಾದ್ರು ಸ್ವಲ್ಪ ತೊಂದರೆ ಅನಿಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಓಕೆನಾ? ಹಂಗೇನ್ರಿ ಇತ್ತಂದ್ರೆ ಮುಂದೆ ಬಂದು ಮಾತಾಡ್ರಿ, ಮಾತಾಡೋಣ. ಮಾತಾಡೋ ಧೈರ್ಯ ನನಗಂತ ಇಲ್ಲ. ಯಾಕೆ ಬಂದ್ರಿ? ನಾನೇ ಮಹೇಶ. ಯಾಕೆ ಬಂದ್ರಿ? ಸುಮ್ಮನೆ ಯಾಕೆ ಬಂದ್ರಿ? ಸ್ಮಶಾನಕ್ಕೆ ಯಾರೋ ಸುಮ್ಮನೆ ಬರ್ತಾರ? ಅಲ್ಲ ನೀವು ಹಂಗ್ರಿ ಹೊಟ್ಟೆ ಆಗ್ತಿದ್ಯಾ? ಊಟ ಮಾಡ್ಬೇಕಾ? ಊಟ ಮಾಡ್ಬೇಕು. ಇಲ್ಲಿಗೆ ಏನ್ ಸಿಗುತ್ತೆ? ಇಲ್ಲಿ ಊಟ ಮಾಡಕ್ಕೆ ಇಲ್ಲಿ ಏನ್ ಸಿಗುತ್ತೆ? ಸ್ಮಶಾನದಾಗ ಅಲ್ಲಿ ಇಲ್ಲೇನು ಅಂಗಡಿ ಹಾಕಿರ್ತಾರ ಏನ್ರಿ? ಇಲ್ಲಿ ಬಂದು ಕೇಳಿದ್ರ ಏನಾಗಲ್ಲ, ನಾನಿದ್ದೀನಿ. ಏನಾಗಲ್ಲ. ಇಲ್ಲಿ ನೋಡಿ, ಲೈಟಲ್ಲಿ ಗೊತ್ತಾಗುತ್ತೆ. ಏನಿಲ್ಲ. ಏನದು? ಬರ್ತಾ ಇದೆ. ಸೀರಿಯಸ್ ಇದು, ನಿಜ ಸೀರಿಯಸ್. ಬರ್ತಾ ಇದೆ ಲೈಟ್ ಬರ್ತಾ ಇದೆ. ಊಟ ಇದೆಯಾ? ಏನ್ ಬೇಕು? ಅನ್ನ ಸಾಂಬಾರ್ ಬೇಕು. ಸಾಕಾ? ನಾನ್ ವೆಜ್ ಏನ್ ಬೇಡವಾ? ನಿಜ ಹೇಳಿ, ಯಾರು ನೀವು? ಇಲ್ಲಿ ಯಾರೋ ಕೆಲಸ ಮಾಡೋರು ಇರ್ಬೇಕಿದು. ಅಲ್ಲ ಬ್ರೋ, ನೀವೇನ್ ಹಂಗ್ ಮಾತಾಡ್ತಿದ್ದೀರಿಲ್ಲ ಬ್ರೋ. ನಾನು ಕೆಲಸ ಮಾಡೋರು ಇರ್ಬೇಕು ಬ್ರೋ. ಇಲ್ಲಿ ಯಾರೋ ನೋಡ್ಕೊಳಕ್ ಯಾರೋ ಇಟ್ಟಿರ್ತಾರಲ್ಲ, ಅವ್ರು ಇರ್ಬೇಕು. ನಮ್ಮಮ್ಮ, ನಮ್ಮ ತಂದೆ. ಚಾಲೆಂಜ್ ಕೊಟ್ಟಿದ್ದೆ ನೀನು ಗುರು, ಚಾಲೆಂಜ್ ಕೊಟ್ಟಿದ್ದೆ. ಏನ್ ನೋಡ್ದು? ಏನಾಯ್ತು? ನಾನು ಮಹೇಶ. ಇಲ್ಲ ಮಹೇಶ ಸರ್. ಎಲ್ಲಿ ಸಿಗ್ತದೆ ಸರ್ ನಿಮ್ಗೆ? ಈಗ ಬಂದ್ರು, ನಾವು ವಿಡಿಯೋ ಮಾಡ್ತಾ ಇದ್ವಿ ಇಲ್ಲಿ. ಸರ್ ನಮ್ಮೂರ್ಗ ಸರ್ ಇವಾಗ ಅಲ್ಲಿ ಹುಚ್ಚ ಬೇಕಂತ ನಿಲ್ಸಿದ್ವಿ. ಇಲ್ಲಿ ನಡ್ಕೊಂಡ್ ಬಂದ್ಬಿಡಿ ಅಂತ. ಏನಾಯ್ತು? ಏನಾಯ್ತು?
ಊಟ ಯಾಕೆ ಊಟ ಮಾಡಿಲ್ಲ ಆಗ್ತಿಲ್ಲ. ಏನಾಗ್ತಿಲ್ಲ? ಬೇಕೇ ಬೇಕು. ಅದೇನ್ ಬೇಕು? ನಾಟಕ ಮಾಡ್ತಾ ಇದ್ದೇನೋ ಯಾಕೋ ಊಟ ಅಂದಿದ್ಯಲ್ಲ ಅಲ್ಲಿ. ಊಟನಾ ಯಾಕೋ ಊಟ ಕೊಡಿ ಸರ್ ಹೋಗ್ಲಿ. ಪಾಪ ಊಟ ಮಾಡಿಲ್ಲ ಅನ್ಸುತ್ತೆ. ಸರ್ ನಾವು ಇವರು ಚಾಲೆಂಜ್ ಕೊಟ್ಟರು ನನಗೆ ಯೂಟ್ಯೂಬರ್ ನಾನು. ಸೊ ನಾನು ಆ ಚಾಲೆಂಜ್ಗೋಸ್ಕರ ಇಲ್ಲಿ ಸ್ಪೆಷಲ್ ಕಣ್ಣಲ್ಲಿ ಏನೋ ನೋಡ್ದೆ ಗುರು. ಏನ್ ನೋಡ್ದು? ಊಟ. ಏ ಆ ಊಟ ಕೊಟ್ಟು ಹೋಗು ನಡ್ರಿ ಅಣ್ಣ. ಓಕೆ ಓಕೆ ಊಟ ಬೇಕಲ್ವಾ? ಬನ್ನಿ ಬನ್ನಿ ಬನ್ನಿ. ಸೀರಿಯಸ್ ಆಗಿ ನೋಡ್ದೆ ಗುರು. ಏನ್ ನೋಡ್ದೆ? ಅಲ್ಲ 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 ತಡ್ರಿ ತಡ್ರಿ ಅವ್ರಿಗೆ ಊಟ ಅಲ್ಲ, ಊಟ ಕೊಟ್ಟು ಹೋಗ್ಬಿಡೋಣ. ಎಲ್ಲೇ ಗುರು ಊಟ ಊಟ ಮಾಡೋಗ್ಲಿ. ಏನ್ ಹೆಂಗ್ ನೋಡ್ತವನೆ? ಅಲ್ಲ ಅಲ್ಲ ಅವ್ರು ಯಾರ ಅಲ್ಲ ಯಾರ ನಿಮ್ ಮಾತು ನೋಡಿದ್ರೆ ಭಯ ಆಯ್ತಾ? ಅಲ್ಲ ಯಾರ ಅಲ್ಲ ಅವ್ರು ಯಾರ ಮಾತು ಕೇಳ್ತಾರ ಅವ್ರು ಕುಂದ್ರಿಸ್ತಾರೆ ಕೇಳ. ಇಲ್ಲಿ ಕೂರ್ಸಿ ಕೂರ್ಸಿ ಅಲ್ಲೇ ಕೂರ್ಸಿ. ಏನಾಯ್ತು ಅವನ್ಗೆ? ಗೆಳೆ ಏನಾಯ್ತು ಸರ್? ಏನಾಯ್ತು ಸರ್ ಅವ್ನಿಗೆ? ಏನು ಇಲ್ಲ, ಬಂದ್ಬಿಟ್ಟು ನಾನ್ ಮಹೇಶ ಅಂದ್ರು. ಅಲ್ಲಿ ಸಮಾಧಿ ಇದೆಯಲ್ಲ ಆ ಕಡೆ, ಅಲ್ಲಿ ಹೋಗ್ಬಿಟ್ಟು ಇವ್ರು ನಮ್ಮ ಅಮ್ಮ ಅಂದ್ರು. ಸೊ ನನ್ ಊಟ ಬೇಕು ಅಂತಿದ್ದಾರೆ. ಸರ್ ನೀವು ಊರು ಅಮ್ಮ ಅಪ್ಪ ಮಗ ಮಹೇಶ. ಮಹೇಶ ಮಹೇಶ ಯಾರು? ಮಹೇಶ ಯಾರು? ನೀನ್ ಮಹೇಶನ? ಊಟ ಕೊಡ್ರ ಇರೋ ಮಕ್ಕಳೆಲ್ಲ ಯಾಕೋ ಭಯ ಆಗ್ತಿದ್ವ ನೋಡಿದ್ರೆ. ಕಣ್ಣು ಹಿಂಗ್ಬಿಡ್ತಾವ ನೋಡು ಇವ್ರು. ನೀವು ಲಗು ಲಗು ಊಟ ಕೊಟ್ಟು ನಡ್ರಿ ಪರಮಾತ್ಮ ನಡಿ ಹೋಗೋಣ ಎಲ್ಲ. ಆಗ್ತಿಲ್ಲ. ಏನಾಗಲ್ಲ ಬೇಕೇ ಬೇಕು. ಲೇ ನಿನ್ ತಿನ್ಬಿಟ್ಟ ನಿಂದಕ್ ನಿಂತ್ಕೊಳ್ಳಲೇ ತಂದೆ ಅಮ್ಮ ನೋಡ್ಕೊಂಡು. ಏ ಅಣ್ಣ ನಿನ್ ಕೈ ಮುಗಿತಿ ನಡಿ ಹೋಗೋಣ ಆ ಕಡೆ. ಏನಾಗಲ್ಲ ಏನಾಗಲ್ಲ. ಚಾಲೆಂಜ್ ಕೊಟ್ಟಿದ್ದೆ ನೀನು ಗುರು, ಚಾಲೆಂಜ್ ಕೊಟ್ಟಿದ್ದೆ ನೀನ್ ಇರು. ಏನಾಗಲ್ಲ 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 ಏನಾಗಲ್ಲ. ತಿನ್ಲಿ ತಿನ್ಲಿ ತಿನ್ಲಿ. ಏ ಅಣ್ಣ ಬರ್ರಿ ಬೇಕೇ ಬೇಕು. ಬೇಕೇ ಬೇಕು. ಅಲ್ಲ ಇವ್ರ ಹೆಸರು ಏನ್ ಹೇಳ್ರಿ? ಅವ್ರ ಹೆಸರು ಸುರೇಶ್ ಅಂತ ಸರ್. ಉಮೇಶ್ ಅಂತಿದ್ದಾನೆ ಸರ್. ಅವನ ಹೆಸರು ಸುರೇಶ್ ಸರ್. ಉಮೇಶ್ ಅಂತಿದ್ದಾನೆ. ನಿಮ್ಮ ಹೆಸರು ಮಹೇಶ. ಮಹೇಶ ನನ್ ಮಹೇಶ ನಮ್ ಅಮ್ಮ. ಇವ್ರ ಹೆಸರು ಏನಂದ್ರೆ ನೀವು? ಸರ್ ಸುರೇಶ್ ಸರ್. ಅಣ್ಣ 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 ಆರಾಮು ಇನಾಮ್. ಏನಾಯ್ತು ಇನಾಮ್? ಏನಾಯ್ತು ಇನಾಮ್? ಆರಾಮಾಗಿ ತಿನ್ನೋರ ಇನಾಮ್. ನಮ್ಮಮ್ಮ. ಅಲ್ಲ ನೀವು ಸುರೇಶ್ ಅನ್ನಕತ್ತೀರಿ, ಅವ ಇನಾಮ್ ಅನ್ನಕತ್ತ. ಸುರೇಶ್ ಇನಾಮ್ ಅಂತಾನೆ. ಈಗ ಮಹೇಶ್ ಅವ್ರ ಇಲ್ಲಿ ಕೇಳಿಸ್ಕೊಡ್ರಿ. ಮಹೇಶ್ ಅಲ್ಲ ಸರ್, ಸುರೇಶ್ ಸರ್. ಸುರೇಶ್ ಒಂದ್ ಹೆಸರು ಹೇಳ್ರಿ ಅವ್ರು. ಸುರೇಶ್ ಅವ್ರ ನಿಮ್ಗ ಊಟ ಕೊಟ್ಟೈತಿ ಏನು? ನಿಮ್ಗ ಊಟ ಕೊಟ್ಟೈತಿ, ಎಲ್ಲ ಕೊಟ್ಟೈತಿ. ಯಾರು ಮಹೇಶ? ಅಳಕತ್ತಾನಲ್ರಿ. ಅಲ್ಲ ನೀವು ಸೆರೆಗಿರ ಕುಡ್ಸಿರಿ ನಮಗ ಏನು ತಿಳಿಯಲ್ಲ ಸರ್. ಯಾವ ಅಭ್ಯಾಸ ಇಲ್ಲ ಎಲ್ಲಿ ಹೋಗ್ತಿದ್ರಿ ನೀವೆಲ್ಲ? ಎಲ್ಲಿ ಹೋಗ್ತಿದ್ರಿ ನೀವೆಲ್ಲ? ಮನೆಯಿಂದ ಬಂದಿವಿ ಸರ್. ಇವನು ನನ್ನ ಫ್ರೆಂಡ್ ಬರ್ತಾರೆ ಸರ್. ಇವನು ಕೇಕ್ ಕಟ್ ಮಾಡ್ತಾನೆ ಅಂದ್ಬಿಟ್ಟು ಆಚೆ ಹೋಗೋಣ ಅಂತ ಬಂದ್ವಿ. ಅವ್ನ್ ಕಣ್ಣು ನೋಡಿ ಸರ್, ಕಣ್ಣಿಗೆ ಝೂಮ್ ಆಗಿ ಮಶಾಣದಲ್ಲಿ ಆಟ ಆಡ್ತಿದ್ರಲ್ಲ ಸರ್. ಏನ್ ಸರ್ ನೀವು ಸರ್? ಸ್ಮಶಾನದಲ್ಲಿ ಏನು ಇರಲ್ಲ ಅಂತ ಬಂದ್ವಿ ನಾವು. ಸರ್ ಏನ್ ಇರಲ್ಲ ನೋಡಿ ಸರ್, ಕಣ್ ಮುಂದೆ ಇಲ್ಲ ನೋಡ್ತಿದ್ರಲ್ಲ ಸರ್. ಏನ್ ಮಾಡ್ತಿದ್ರಿ ನೀವು? ಇನಾಮ್ ಹೋಗೋಣ. ಮೇನ್ ರೋಡ್ ಆಗ್ತಿಲ್ಲ. ಏನಾಯ್ತು? ಏನ್ ಬೇಕು ಅಂತ ಬೇಕು. ಏನ್ ಬೇಕಂದ್ರೆ ಹೇಳು ತಸ್ತೀವಿ. ಬೇಕು. ಏನ್ ಬೇಕು ಕೇಳಿ. ಊಟ ಕೇಳಿದಿ, ಊಟ ಕೊಟ್ಟೈತಿ ಮಾಡಿ. ನಮ್ಮ ಬೇಕೇ ಬೇಕು. ನನ್ನ ಅಪ್ಪ ಬೇಕೇ ಬೇಕು. ಯಪ್ಪ ನನಗೆ ಕ್ಯಾಮ್ರಾ ಬಾಯಿಗೆ ಬೀಜ ಬರ್ಸ್ತಾನಲ್ಲ.
ಅವರು ತಿನ್ಬೇಕು, ಅವರು ತಿನ್ಬೇಕು, ಅವರು ತಿನ್ಬೇಕು, ಅವರು ತಿನ್ಬೇಕು. ಹಿಂಗ್ ಮಾಡಿ ನೀರೇನಿದೆ ಸರ್ ಕುಡಿಯಕ್ಕೆ? ನಾವಂತೂ ಏನು ಮಾಡಿಲ್ಲ, ಚಾಲೆಂಜ್ ಮಾಡಕ್ ಬಂದಿದ್ವಿ. ಬ್ರೋ ನೀವ್ ಮಾಡಿರೋ ಕೆಲ್ಸಕ್ಕೆ ಸುಮ್ನಿರ್ ಗುರು. ಮೆಂಟ್ಲೆ ತರ ಆಡ್ತಾವನಲ್ಲ ಗುರು. ಏನ್ ಮಾಡ್ತಿದ್ದೀರಾ ಬ್ರೋ? ಜಸ್ಟ್ ನಾ ವಿಡಿಯೋ ಮಾಡಕ್ ಬಂದ್ವಿ, ನೀನೇನು ಮಾಡಿಲ್ಲ. ನಾನ್ ವೆಜ್ ಎಲ್ಲ ತಗೊಂಡ್ ಬಂದಿದ್ರಲ್ಲ ಸರ್ ಮಶಾನ್ ಒಳಗಡೆ, ಗೊತ್ತಾಗಲ್ವ ಸರ್ ನಿಮ್ಗೆ? ಗುರು ಚಪ್ಪಲಿ ತಗೊಂಡ್ ನೋಡಿ ಗುರು, ದೆವ್ವಾಗಿ ಹೋಯ್ತಿದೆ ಸರ್. ಹೆಚ್ಚು ಕಡಿಮೆ ಏನಾಗಲ್ಲ ಸರ್, ಏನಾಗಲ್ಲ. ನೀರೇನು ಗೊತ್ತಿಲ್ಲ, ಸಡನ್ ಆಗಿ ಬಂದ್ರು, ನಮಗೂ ಗೊತ್ತಿಲ್ಲ ಎಲ್ಲಿಂದ ಬಂದ್ರು ಅಂತ. ಅಪ್ಪಡಿ ತಿಂದವನ ಗಂಡ್ಲ ತಗ್ಲಾಕೊಂಬಿಟ್ರಿ ಏನ್ ಮಾಡ್ತೀರಾ? ಕಿನಾಳ್ ನಿನಗೆ ಗೊತ್ತಾಗಲ್ವಾ? ನಾನು ಅವ್ರ ಜೋಡಿ ಚಾಲೆಂಜ್ ಮಾಡೋಣ ಅಂತ ನಾನು ಯೂಟ್ಯೂಬ್ ಅವ್ರ ಜೊತೆ ನೀನ್ ಬಂದಿದ್ಯಲ್ಲ. ಲೇ ನಾವೆಲ್ಲ ಅಲ್ಲಿ ಇದ್ವಿ ತಾನೇ. ನೀನೇನಲ್ಲ ಎಲ್ಲ ನೋಡೋ ಇಲ್ಲಿ ಮಾಡಿ. ಕರೆಕ್ಟ್ ಆಗಿ ಹೇಳಿ, ನಾವ್ ಏನ್ ಮಾಡ್ತಿದ್ಯಾ ನೀನು? ಏನ್ ಮಾಡ್ತಿಲ್ಲ, ಎಲ್ಲಿದೀವಿ ನಾವು? ನಾವ್ ಸುಮ್ನೆ ಇರೋ, ನಾವ್ ಏನ್ ಮಾಡ್ತಾ ಇದೀನಿ ಇವಾಗ ಗೊತ್ತಾ ನಿಂಗೆ? ಏನೋ ಒಂದೊಂದ್ಸಲಿ ಗಳಿಗೊಂದ್ ಗಂಟೆಗೊಂದ್ ಆಡ್ತಾವನಲ್ಲ. ಇದೆಲ್ಲ ಊಟ ಯಾರು ಮಾಡಿದ್ದೇಳು? ಇವನೇ ಮಾಡಿದ್ದು, ನಾನೇನ್ ಮಾಡ್ದೆ? ನಾಮ್ ಊಟ ಮಾಡಿದ್ನಲ್ಲ ನಾನು. ಸ್ಕಿಟ್ ಮಾಡಿರ್ಬೇಕು, ಡವ್ ಮಾಡ್ತಾವ್ರಿ. ಇಲ್ಲ ಅವ್ರೆ ತೋರ್ಸಿ ಅದ್ನ ಬಂದ್ಬಿಟ್ಟು ಯೂಟ್ಯೂಬ್ ಕರೆಕ್ಟ್ ಆಗಿ ನಿಜ ಹೇಳಿ, ಏನ್ ಮಾಡಿದ್ವಿ? ಕೆಲ್ಸ ಇಲ್ವಾ ನಿಮ್ಗೆ? ಏನ್ ಮಾಡಿದ್ವಿ? ಅವ್ರನ್ನೇ ಕೇಳಿ. ಕೆಲ್ಸ ಇಲ್ವಾ ನಿಮ್ಗೆ? ಕೆಲಸ ಮಾಡಿ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸೆಟ್ ಅಲ್ಲಿ. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಆಗ್ತಾ ಇಲ್ಲ, ಬೇಕೇ ಬೇಕು ಅಂತ. ಜುಲೈ 10 ರಿಲೀಸ್ ಆಯ್ತೈತೆ. ಜುಲೈ 10ನೇ ತಾರೀಕು. ಹೌದು. ಹಾಗಾಗಿ ದಯಮಾಡಿ ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ನಮಗೂ ಮುಕ್ಕುಳಿ ಬಿಟ್ಟು ಇಡಾಕತ್ತೈತಿ ಇಲ್ಲಿ. ಇದೇ ತಿಂಗಳ 10ನೇ ತಾರೀಕು. ಇದಕ್ಕಿಂತ ಭರ್ಜರಿ ಮಜಾ ಇರುತ್ತೆ. ಇರುತ್ತೆ, ಒಳ್ಳೆ RR ಇರುತ್ತೆ. When comedy meets horror, it's boys never compromise. ನೀವು ಕರೆಯೊಂದ್ರ ದೇವ್ ಬಂತಂದ್ರ ಬೇಕು ಇಲ್ಲ ಬ್ಯಾಡೋ ಇಲ್ಲ. ನನಗೆ ಒಂದ್ ಸೆಕೆಂಡ್ ನಿಜ ಭಯ ಆಯ್ತು. ಅಲ್ಲ ಇಲ್ಲೇ ಹಿಂಗೈತಿ, ಇನ್ನ ಸಿನಿಮಾದಾಗ ಇದ್ರ ಅಪ್ಪನಂಗೈತಿ. ಜುಲೈ 10ನೇ ತಾರೀಕಿಗೆ ನಮ್ಮ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ರಿಲೀಸ್ ಆಗತೈತಿ. ದಯಮಾಡಿ ಎಲ್ರು ಬಂದು ತರ್ಲೆ ಬಿಡತ್ತವೆ. ಇವತ್ತು ಅಮಾವಾಸ್ಯೆ ಬೇರೆ. ಇವ್ರು ಮಾಡಿದ್ ನೋಡ್ಬಿಟ್ಟು ನಿಜ ಹೇಳ್ತಿದೀನಿ, ಒಂದ್ 2 ಸೆಕೆಂಡ್ ನಾನೇ ಬಿಚ್ಬಿಟ್ಟೆ. ಆ ತರ ಮಾಡಿದ್ರು ಅವರು. ಹಿಂಗ ಆಕ್ಟಿಂಗ್ ಮಾಡಿರ್ಲಿಲ್ಲ. ಇಲ್ಲ ಇದಕ್ಕಿಂತ ಚೆನ್ನಾಗಿ ಮಾಡೋಣ. ಇಲ್ಲ ಏನ್ ಗೊತ್ತಾ, ಸ್ಮಶಾನಕ್ ಬಂದು ಆಕ್ಟಿವಿಟಿ ಏನೇ ತಮಾಷೆಗೆ ಮಾಡಕ್ ಎಷ್ಟೋ ಸರಿ ಸೀರಿಯಸ್ ಆಗಿರೋದು ಉಂಟು. ಅದು ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೂ ಬೇರೆ ತರ ಹೋಗ್ಬಿಡುತ್ತೆ. ಆಕ್ಚುಲಿ ಭಯ ಆಗುತ್ತೆ. ಸಿನಿಮಾಗೋಸ್ಕರ ತಗೊಳ್ಳೇಬೇಕು. ರೆಕಾರ್ಡ್ ಆಗ್ತದೆ. ಹಿಂದೆ ಬನ್ನಿ, ಅಗಲಕ್ಕೆ ನಿಂತ್ಕೊಳ್ಳಿ, ಆರಾಮಾಗಿ ನಿಂತ್ಕೊಳ್ಳಿ. ನಿಮ್ದೆಲ್ಲ ಮುಗಿಸಿರಿ. ಹೇಳಿ. ಆಯ್ತಾ, ಸಿಕ್ತಾ? 4 ಜಡೆ ಇರ್ತಾವೋ, 4 ತುಣಿ ಇರ್ತಾವ. ಇದೇ ಕೆಲಸ ಆಗುತ್ತೆ. ತೊಂದ್ರೆ ಹಾಕಲ್ಲ ಬಿಡು. ಕೇಳಿ ಬ್ರೋ, ಈಗ ಮಾತಾಡ್ಸಿ. ಇವಾಗ ನಿಮ್ಗೆ ಜುಲೈ 10ನೇ ತಾರೀಕು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ನಿಮ್ಮ ಒಂದು ಸಿನಿಮಾ ಬರ್ತಾ ಇದೆ. ಅದಕ್ಕೋಸ್ಕರ ಈಗ ನಾವು ಸ್ಕಿಟ್ ಮಾಡಿದ್ದು. ಬಟ್ ಒಂದು ಪ್ರಮೋಷನ್ ಆಕ್ಟಿವಿಟೀಸ್ಗೆ ನಾವು ಮಾಡಿರ್ಬೋದು, ಬಟ್ ರಿಯಲ್ ಲೈಫ್ ಅಲ್ಲಿ ಯಾರು ಸ್ಮಶಾನಕ್ಕೆ ಹೋಗೋದು ಅಥವಾ ಇನ್ನೇನೋ ಮಾಡ್ತೀನಿ ಅಂತ ಹೋಗೋದು ಪ್ರಯತ್ನ ಮಾಡಕ್ ಹೋಗ್ಬೇಡಿ. ಅದ್ರ ಮೇಲೆ ಡೋಂಟ್ ಟ್ರೈ ದಿಸ್ ಅಟ್ ಹೋಮ್. ಸ್ಮಶಾನ ಮನೇಲಿ ಲಾಸ್ಟ್ ಮೋಷನ್. ಓಕೆ, ನಿಮ್ ಸಿನಿಮಾ ಬಗ್ಗೆ ಹೇಳಿ, ಏನೇನ್ ಮಾಡಿದಿರಾ ನೀವು? ಈಗ ಏನ್ ನೋಡಿದ್ವಿ ಸಣ್ಣ ಸ್ಕಿಟ್ಟು, ಜಸ್ಟ್ ಜಲಕ್ ಮಾತ್ರ. ಇದಕ್ಕಿಂತ ಹಬ್ಬ ಇರುತ್ತೆ ಸಿನಿಮಾ. ಸೊ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ. ನೆವರ್ ಕಾಂಪ್ರಮೈಸ್ ಅನ್ನೋ ಪದದಲ್ಲಿ ಇರುತ್ತೆ. ಅಂದ್ರೆ ಯಾವ್ದಕ್ಕೆ ಕಾಂಪ್ರೋ ಆಗ್ಬೇಕು, ಯಾವ್ದಕ್ಕೆ ಕಾಂಪ್ರೋ ಆಗ್ಬಾರ್ದು ಅನ್ನೋದು. ಸೊ ಪ್ರತಿಯೊಬ್ಬರು ಜೀವನದಲ್ಲೂ ಕನೆಕ್ಟ್ ಆಗುವಂಥ ಸಿನಿಮಾ ಸರ್ ಇದು. ಸೊ ಪ್ರತಿಯೊಬ್ಬರು ಬಂದು ನೋಡಲೇಬೇಕಾಗಿರೋಂಥ ಸಿನಿಮಾ. ಸೊ ನೀವು ಕೊಡೋ ಒಂದು ಜಸ್ಟ್ 150-200 ರೂಪೀಸ್ ಏನಿರುತ್ತೆ, ಸೊ ಅದಕ್ಕೆ ವರ್ತು. ಅಂದರೆ ನೀವೇ ಸಿನಿಮಾ ನೋಡಿದ ತಕ್ಷಣ, ಹೊರಗಡೆ ಹೋಗಿದ ತಕ್ಷಣ ನಿಮಗೆ ಅನಿಸುತ್ತೆ ಎಸ್ ಇದಕ್ಕೆ ವರ್ತು ಆಗಿದೆ, ಅಂದರೆ ನಮಗೆ ಸಿಕ್ಕಿದೆ ಆ ಎಂಟರ್ಟೈನ್ಮೆಂಟ್ ಅಂತ ಅನಿಸುತ್ತೆ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ.
ಎಲ್ರು ಅಂದ್ರೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀವಿ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಆರ್ ಸಬ್ಜೆಕ್ಟ್ ಕಮ್ಮಿ ಆಗ್ಬಿಟ್ಟಿದೆ. ಎಲ್ಲ ಹುಡುಗರನ್ನ ಮಕ್ಕಳನ್ನೆಲ್ಲ ಸ್ಕೇರಿ ಹೌಸ್ ಕರ್ಕೊಂಡು ಹೋಗ್ತಾರೆ. ಸೊ ಅದನ್ನ ಬಿಟ್ಬಿಟ್ಟು ಇವಾಗ ನಮ್ಮ ಸಿನಿಮಾ ಒಳ್ಳೆ ಸಿನಿಮಾ ತುಂಬಾ ವರ್ಷ ಆದ್ಮೇಲೆ ಒಂದ್ ಒಳ್ಳೆ ಸಖತ್ತಾಗಿದೆ. 100% ಇಷ್ಟು ಜನ ಶಾರ್ಟ್ ಫಿಲಮ್ಸ್ ಅಲ್ಲಿ ಮತ್ತೆ ಬೇರೆ ಬೇರೆ ರಂಗದಲ್ಲಿ ನೋಡಿರ್ತಾರೆ ಎಷ್ಟು ಕಾಮಿಡಿ ಇರುತ್ತೆ ಅಂತ. ಸೊ ಅಷ್ಟು ಕಾಮಿಡಿ ಎಂಟರ್ಟೈನ್ಮೆಂಟ್ ಆಗಿ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಫೀಲ್ಡ್ ಆಗಿದೆ. ಸೊ ದಯವಿಟ್ಟು ಜುಲೈ 10ನೇ ತಾರೀಕು ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡ್ಕೊಂಡು ಹೋಗಿ. RR ಮಾತ್ರ ಅಲ್ಲ, ಕಾಮಿಡಿನು ಕಡಕ್ಕಾಗೈತೆ. ಇಲ್ಲಿರೋರು ಎಲ್ಲಾರು ಕಾಮಿಡಿ ಇವಾಗ ನೋಡಿದಿರಲ್ಲ, ಇದಲ್ಲ ಸಿನಿಮಾದಲ್ಲಿ ನೋಡಿ ಇದಕ್ಕಿಂತ ಟಾಪ್ ಆಗಿರುತ್ತೆ. ಆ ತರ ಎಂಟರ್ಟೈನ್ ಮಾಡಕ್ಕೆ ಜುಲೈ 10ಕ್ಕೆ ಬರ್ತಾ ಇದೀವಿ. ನೀವು ಎಲ್ಲರೂ ಥಿಯೇಟರ್ ಬಂದ್ ನೋಡಿ. ಆಮೇಲೆ ಸಿನಿಮಾ OTT ಬರ್ತಾ, ಆಮೇಲೆ ನೋಡ್ಕೊಂಡ್ರ ಆತು, ಆಮೇಲೆ ಮಾಡಿದ್ರ ಆತು, ಪೈರೇಸಿ ಆದ್ಮೇಲೆ ನೋಡಿದ್ರ ಆತು, ಆ ಆಪ್ನಾಗ ಈ ಆಪ್ನಾಗ ನೋಡಿದ್ರ ಆತು ಅನ್ನೋ ವಿಚಾರ ಇತ್ತಂದ್ರ ತೆಗೆದು ಹಾಕಿಬಿಡ್ರಿ. ಈ ಹಾರರ್ ಸಿನಿಮಾನ, ನಮ್ಮ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾನ ಥಿಯೇಟರ್ನ್ಯಾಗ ಬಂದ್ ನೋಡ್ಬೇಕು. ಅಂದಾಗ ನಿಮ್ಗ ಒರಿಜಿನಲ್ ಫೀಲ್ ಆಗೋದು. ಆ ಫೀಲ್ ಮಾಡ್ಬೇಕು. ಈಗ ಮಾಡಿದ್ವಲ್ಲ ದೆವ್ವದ ಫೀಲ್ ಆಗ್ಬೇಕು ಅಂತಂದ್ರ ಹುಚ್ಚಿ ಬಂದವ್ ಆಲ್ರೆಡಿ. ಆ ಫೀಲ್ ಬರ್ಬೇಕು ಅಂತಂದ್ರ ಸೀದಾ 10ನೇ ತಾರೀಕು, ಜುಲೈ 10ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಈ ಒಂದು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾನ ನೋಡಿ ಹೆಂಗೈತಿ ಅಂತಂದ ಮಗ್ಗಲ ಮನೆಯವ್ರಿಗೂ ಹೇಳ್ರಿ. RR ಸಬ್ಜೆಕ್ಟ್ ಅಂದಿದ ತಕ್ಷಣ ಬರೀ ಭಯ ಮಾತ್ರ ಮಾಡ್ಸಲ್ಲ, ತರ್ಲೆ ಮಾಡಿದೀವಿ, ತುಂಟಾಟ ಮಾಡಿದೀವಿ, ಜಾಲಿ ಮಾಡಿದೀವಿ. ನಾವು ಮಾಡಿರೋ ಪ್ರತಿಯೊಂದು ತರ್ಲೆ, ತುಂಟಾಟ, ಜಾಲಿ ಎಲ್ಲ ನಿಮ್ಮ ಜೀವನದಲ್ಲೂ ನಡೆದಿರುತ್ತೆ. ಅದನ್ನ ಮೆಮೊರಿನ ರೀಕ್ರಿಯೇಟ್ ಮಾಡ್ಕೊಳ್ಳೋಕೆ ದಯವಿಟ್ಟು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಜುಲೈ 10ಕ್ಕೆ ನಿಯರ್ ಬೈ ಥಿಯೇಟರ್ಸ್ ಗಳಿಗೆ ಬನ್ನಿ, ವಿಸಿಟ್ ಮಾಡಿ, ಹಾರೈಸಿ. ಆಮೇಲೆ ಬಾಯ್ಸ್ ಅಂದ್ಮೇಲೆ ಬರೀ ಬಾಯ್ಸ್ ಅಷ್ಟೇ ಇಲ್ಲ, ಅಪ್ಪ ಅದರ, ಅವ್ವ ಅದರ, ಆಮೇಲೆ ದೆವ್ವ ಅದಾವು, ದೆವ್ವದ ಅಪ್ಪ ಅವ್ವ ಅದಾವು, ಎಲ್ಲ ಅದಾವು. ಟೋಟಲಿ ಒಂದು ಫುಲ್ ಮೀಲ್ಸ್ ಸಿನಿಮಾ. ನೀವು ಬಂದು ನೋಡಿದ್ಮ್ಯಾಗ ನಾವೇನೋ ಹೇಳ್ತೀವಿ, ಪ್ರಮೋಷನ್ ಹೇಳಕತ್ತಾರ ಇವ್ರು ಅದನ್ನ ಮಾಡಕತ್ತಾರ. ನೀವು ಬಂದು ನೋಡಿದ್ಮ್ಯಾಗ ನೀವೇ ಹೇಳ್ತೀರಿ. ಇದು ಎಲ್ಲಾ ಪ್ರೊಫೆಷನ್ಗೂ ಕನೆಕ್ಟ್ ಆಗುವಂತ ಸಿನಿಮಾ. ಅಂದ್ರೆ ಒಬ್ಬ IT ಪರ್ಸನ್ ಆಗಿರ್ಬೋದು, ಒಬ್ಬ ಕುಡುಕ, ಒಬ್ಬ ಕುಳ್ಳ, ಒಬ್ಬ ತರ್ಲೆ, ಒಬ್ಬ ಲಾಗರ್, ಅಂದ್ರೆ ಪ್ರೆಸೆಂಟ್ ಸೋಷಿಯಲ್ ಮೀಡಿಯಾಗೆ ಏನ್ ಕನೆಕ್ಟ್ ಆಗಿರ್ತಾರೆ ಪ್ರತಿಯೊಬ್ಬ ಪರ್ಸನ್ಗೂ ಕನೆಕ್ಟ್ ಆಗುವಂತ ಸಿನಿಮಾ. ಎಲ್ಲಾರ್ದು ಒಂದು ಯೂನಿಕ್ ಕ್ಯಾರೆಕ್ಟರ್ಸ್, ಏನೋ ಒಂದು 10 ಜನ ನಾವು ಕ್ಯಾರೆಕ್ಟರ್ಗಳು ಮಾಡಿದೀವಿ. ಪ್ರತಿಯೊಬ್ಬರದ್ದು ಒಂದೊಂದು ಯೂನಿಕ್ ಕ್ಯಾರೆಕ್ಟರ್ಸ್ ಇದಾವೆ. ಮತ್ತೆ ಕರ್ನಾಟಕದ ಎಲ್ಲಾ ಭಾಗದಲ್ಲಿ, ಅಂದ್ರೆ ಒಂದು ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಆಗಿರ್ಬೋದು, ಮೈಸೂರು ಭಾಗದಲ್ಲಿ ಬೆಂಗಳೂರು ಸ್ಲ್ಯಾಂಗು, ಮತ್ತೆ ಎಲ್ಲಾ ಸ್ಲ್ಯಾಂಗ್ಗಳನ್ನ ಬಳಸಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಒಳ್ಳೆ ಫುಲ್ ಪ್ಯಾಕೇಜ್ ಅಂತ ಹೇಳ್ಬೋದು ಈ ಸಿನಿಮಾ. ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ಇಷ್ಟ ದಿನ ನಮ್ಮನ್ನ ಯೂಟ್ಯೂಬ್ ಅಲ್ಲಿ ನೋಡಿದ್ರ, ಸಿನಿಮಾದಲ್ಲಿ ನೋಡಿದಿರ. ಆದ್ರೆ ಈ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಇದೇ ತಿಂಗಳು 10ನೇ ತಾರೀಕು ಇಡೀ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಿದೆ. ಇದರಲ್ಲಿ ಭಯ, ಆರರು, ಆಮೇಲೆ ಫ್ರೆಂಡ್ಶಿಪ್, ಅಂದ್ರೆ ಜನಗಳು ಫ್ರೆಂಡ್ಸ್ ಇದ್ದಾಗ ಏನೇನ್ ಮಾಡ್ತಾರೆ ತುಂಟಾಟಗಳು ಅನ್ನೋದನ್ನ ಅಚ್ಚುಕಟ್ಟಾಗಿ ಎಣ್ಣೆ ಹೊಡೆದಿಲ್ಲ, ಇಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಒಂದೊಂದು ಕ್ಯಾರೆಕ್ಟರ್ಗಳು ಇರುತ್ತೆ. ಫ್ರೆಂಡ್ ಸರ್ಕಲ್ ಟೂರಿಸ್ಟ್ ಹೋದಾಗ ಅದನ್ನೇ ಹೇಳ್ತಾರೆ, ನನ್ನ ಹೆಸರು ಕಬಾಬ್ ಅಂತ ಈ ಸಿನಿಮಾದಲ್ಲಿ. ಅಲ್ಲ ಇಂಗ್ಲಿಷ್ ಬರಲಿಲ್ಲ, ಇಂಗ್ಲಿಷ್ ಮಾತಾಡ, ಕನ್ನಡದಾಗ ಮಾತಾಡಿದ್ದು ಈಗ ಜಾಸ್ತಿ ಮಾತಾಡ್ತಾ ಇದ್ದೀನಿ. ಈ ತರ ಬಿಬಿ ಬಿಬಿ ಅಂತ ಬಿಕ್ಲಿದ್ದಾರೆ. ಈ ತರ ಸಿನಿಮಾದಲ್ಲಿ ಇವರು ಜಸ್ಟ್ ಒಂಟೆಕ್ ಆರ್ಟಿಸ್ಟ್, ಒಂದೊಂದು ಟೆಕ್ಕೆ ತಗೊಂಡಿದ್ದಾರೆ ಆಟೆ ಇವರು ಡೈಲಾಗ್ಸ್ ಅನ್ನ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಸಾಕು, ಆಮೇಲೆ ಸ್ಮಶಾನದಲ್ಲಿ ಹೆಣ್ಮಕ್ಳು ಬಂದ್ರು ಸಾಕ್ ನಡ್ರಲ್ಲೋ ಅಂತ ಹೇಳ್ತಾ ಇದೆ. ಪಾಪ ಸಮಾಧಿಗಳಲ್ಲಿ ಹೆಣಗಳೆದ್ದು ನಿದ್ದೆ ಮಾಡ್ಬೇಕು ನಡೀರೋ ಅಂತ ಅವ್ರೆ. ಈ ತರ ರಿಸ್ಕ್ ಅನ್ನ ಯಾರು ಟ್ರೈ ಮಾಡಕ್ ಹೋಗ್ಬೇಡಿ. ಏನು ಸಿನಿಮಾಗೋಸ್ಕರ ಒಂದು ರಿಸ್ಕ್ ತಗೊಂಡಿದೀವಿ. ಸೊ ಯಾರು ಪರ್ಸನಲ್ ಆಗಿ ಇದನ್ನ ಬಂದು ಸ್ಮಶಾನದಲ್ಲೆಲ್ಲ ಏನು ಮಾಡಕ್ ಹೋಗ್ಬೇಕು. ಅದಲ್ಲ, ರೈಸ್ ಬಿಸಿ ಇತ್ತು ತಾನೆ, ಫುಲ್ ಬಿಸಿ ಇತ್ತು. ಹೆಂಗೆ ಮತ್ತೆ ಮುಖಕ್ಕೆ ಹಾಕೊಂಡಿದ್ದು? ಅಲ್ಲ, ಅವ್ರ ಮೇಲೆ ಕುಮಾರ ಬಂದಿದ್ದಲ್ಲ, ಕುಮಾರ ಕೆಲಸ ಮಾಡೋ ಲಿಸ್ಟ್ ಮಾಡ್ಕೊ ಹೆಸರುಗಳು. ಇಷ್ಟೆಲ್ಲ ಮಜಾ ಆಗ್ತಿದೆ. ಫುಲ್ ಆನ್ ಮೇನ್ ಸ್ಟ್ರೀಮ್ ಇದೆ, ಫುಲ್ ಆನ್ ಕಮರ್ಷಿಯಲ್ ಇದೆ. ಒಂದೇ ಮಾತು, ನಾನು ಎಗ್, ನೀವು ರೈಸು. ಜುಲೈ 10ನೇ ತಾರೀಕು ರಿಲೀಸ್ ಆಗ್ತಾ ಇರೋದು ಬಾಯ್ಸ್ ನೆವರ್ ಕಾಂಪ್ರಮೈಸ್. ಇವ್ರು ಪಾಪ ರೆಸ್ಟೋರೆಂಟ್ ಕೆಲಸ ಮಾಡ್ತಿರ್ತಾರೆ. ಅವಾಗ ಲಾಸ್ಟ್ ನಿಮ್ಗೆ ಡಿಪ್ರೆಷನ್ ಇದೆಯಾ, ಆಂಗ್ಸೈಟಿ ಇದೆಯಾ, ಫ್ರಸ್ಟ್ರೇಷನ್ ಇದೆಯಾ, ಮನೇಲಿ ನಿಮ್ ಹೆಂಡತಿ ಹೊಡಿತಾವಳ, ಆಫೀಸಲ್ಲಿ ಬಾಸು ಬಕ್ವಾಸ್ ಮಾಡ್ತಾವನ, ಆಗಿದ್ರೆ ನಿಮ್ಗೆ ನಿಮ್ಗೆ ಡಿಪ್ರೆಷನ್ ಇದೆಯೇ, ಫ್ರಸ್ಟ್ರೇಷನ್ ಇದೆಯೇ, ಆಂಗ್ಸೈಟಿ ಇದೆಯೇ, ಮನೇಲಿ ಹೆಂಡತಿ ಊರ ಹಬ್ಬ ಮಾಡ್ತಾವ್ರ, ಅದಾದ್ಮೇಲೆ ಆಫೀಸಲ್ಲಿ ಬಾಸ್ ನಿಮ್ಗೆ ಹಿಂಸೆ ಕೊಡ್ತಾವ್ರ, ಬ್ಲಾಗಿಂಗ್ ಅಲ್ಲಿ ಏನಾದ್ರು ಅಚೀವ್ ಮಾಡ್ಬೇಕಂತ ಪ್ಯಾಷನ್ ನಿಮ್ಗಿದ್ಯಾ, ಹಾಗಿದ್ರೆ ನಿಮ್ಗೆ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ಬನ್ನಿ ನೋಡಿ. ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ ನಿಮ್ಗೆ ಕನೆಕ್ಟ್ ಆಗುತ್ತೆ. ನೋಡಿ ಮಾಡಿ ಮಸ್ತ್ ಮಜಾ ಮಾಡಿ. ಇವಂದಷ್ಟೇ ಬಂದ 2x ಹಾಕೊಂಡು ನೋಡಿ, ಬಾಳ ಸ್ಕಿಪ್ ಮಾಡಿ.
ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯಗೊಳ್ಳುತ್ತೆ. ಧನ್ಯವಾದಗಳು. ಏನ್ ಇವಂದ ಎನಿ ಟೈಮ್ ಅಲ್ಲ ಅಲ್ಲಿ ಬೇರೆ ಮಾತಾಡುವಾಗ ಒಂದ್ ಸ್ವಲ್ಪ ಆಮೇಲೆ ನಾವಿಲ್ಲೇ ಆಕ್ಚುಲಿ ಅವಾಗ್ಲೇ ಹೇಳೋದು ಸಿದ್ದಣ್ಣ ಕುಡ್ದಿಲ್ಲ ಅಂತ 100% ಕುಡ್ಕೊ ಬಂದಿರೋ ನಾವಿಲ್ಲೇ ರಿಸ್ಕ್ ತೊಗೊಂಡ್ ಬಂದಿಲ್ಲ, ಒಂದು ಮಿಷನ್ ತೊಗೊಂಡ್ ಬಂದಿವಿ. ಅಂದ್ರೆ ನೆಗೆಟಿವಿಟಿ ಎಲ್ಲಿ ಇದೆ ಇಲ್ಲಿ ಒಂದ್ ನಿಮಿಷ ಅದು ತೋರ್ಸ ಮಿಷನ್ ತೋರ್ಸಪ್ಪ. ಮತ್ ನಾಟಕ ಮಾಡಕತ್ತಾರ ಅವ್ರು. ಮಿಷನ್ ಕೊಡಿಲ್ಲ, ಚೆಕ್ ಮಾಡೋಣ ಕೊಡಿಲ್ಲ. ಬರೀ ನಾಟಕ ಮಾಡ್ದೆ ಆಯ್ತು. ಸಪರೇಟ್ ಮಾಡಿದ್ವಿ ಅಂತ ಮಾಡಿ ಸರ್, ಬರೀ ನಾಟಕ ಮಾಡ್ದೆ ಆಯ್ತು. ಏನೇ ಡವ್ ಮಾಡ್ರಿ ಇದ್ರಲ್ಲಿ ಗೊತ್ತಾಗುತ್ತೆ. ಕೊಡಿ ಮಿಷನ್ ವರ್ಕ್ ಆಗಿಲ್ಲ. ನಾನು ಸೀರಿಯಸ್ ಆಗಿ ಹೇಳ್ತಿರೋದು, ಔಟ್ ಆಫ್ ದಿ ವಿಡಿಯೋ ಹೇಳ್ತಿರೋದು. ಇಲ್ಲಿ ಒಂದು ದಾರ ಕಟ್ಕೊಂಡಿದ್ದೀನಿ ನಾನು, ನೋಡಿ ಇಲ್ಲಿ. ಹಾಂ, ಇದು ಇದೆಯಲ್ಲ, ಇದು ಹಾಂ, ಹಾಂ. ಹಿಂಗಿತ್ತು ಅನಿಸುತ್ತೆ. ಟಕ್ಕಂತ ಇಲ್ಲಿಂದ ಹಿಂಗೆ ಬಂತದು. ನನಗದು ಗಾಳಿಗೆ ಹಿಂಗೆ ಬಂತೋ ಏನೋ ಗೊತ್ತಿಲ್ಲ, ಹಿಂಗೆ ಯಾರೋ ಹಿಂಗೆ ಅಂದಂಗೆ ಆಯ್ತು ನನಗೆ. ನಿಜ ಟಕ್ಕಂದಿಂದ ತಿರ್ಗಿ ಹೋಗ್ಬಿಟ್ಟೆ ಅವಾಗಲೇ. ತಮಾಷೆ ಮಾಡೋಕೆ ಹೋಗಿ ಅಮಾಸೆ ಹೋಗ್ಬಿಟ್ರೆ ಕಷ್ಟ ಆಗ್ಬಿಟ್ಟು ಹೋಗ್ತಾ ಇದ್ದೀವಿ. ಹೇಳ್ಕೊಳಕತ್ತಿಲ್ಲ ಇಲ್ಲ ಇದೇನು ಗೊತ್ತಾ, ಅದು ಹೇಳ್ತಿದ್ದೀರಿ. ಓಕೆ, ಇದಿಷ್ಟಿತ್ತು. ಇದು ಬೇರೆ ವಿಷಯ ಇದೆ, ಹೇಳ್ತೀನಿ. ಮತ್ತು ಇನ್ನೊಂದು ವಿಡಿಯೋ ಸಿಗೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಜುಲೈ 10ಕ್ಕೆ ನಿಮ್ಮ ನಿಯರೆಸ್ಟ್ ಥಿಯೇಟ್ರ್ ಹೋಗಿ ನೋಡಿ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾನ. ಮತ್ತೆ ಸಿಗೋಣ ಅಂತ ಹೇಳ್ತಾ ಬಾಯ್. ನಮಸ್ಕಾರ. ಇನ್ನೊಂದ್ಸರಿ ಯಾವಾಗ ಬರೋಣ. ನಮಸ್ಕಾರ.